ಮಕರ ರಾಶಿ ಅದೃಷ್ಟ ಕಥೆ. ಕ್ಯಾಪ್ರಿಕಾನ್ ಲಕಿ ಸ್ಟೋರಿ. ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಘವ ಎಂಬ ಯುವಕನಿದ್ದ. ಅವನು ಮಕರ ರಾಶಿಯವನು. ಮಕರ ರಾಶಿಯವರಂತೆ ಅವನು ತುಂಬಾ ಶ್ರಮಶೀಲ, ಸಹನಶೀಲ ಮತ್ತು ಗುರಿ ಸಾಧನೆಗೆ ಬದ್ಧನಾಗಿದ್ದ. ಆದರೆ ಜೀವನದಲ್ಲಿ ಅವನಿಗೆ ಒಂದರ ಹಿಂದೆ ಒಂದಾಗಿ ಸವಾಲುಗಳು ಎದುರಾದವು. ರಾಘವನು ಬಡ ಕುಟುಂಬದಿಂದ ಬಂದವನಾಗಿದ್ದ. ದಿನವೂ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ದೊಡ್ಡ ಯಶಸ್ಸು ಸಿಗುತ್ತಿರಲಿಲ್ಲ. ಹಳ್ಳಿಯವರು ಇವನಿಗೆ ಅದೃಷ್ಟ ಇಲ್ಲ ಎಂದು ಹೇಳುತ್ತಿದ್ದರು. ಆದರೆ ರಾಘವನು ಅದನ್ನು ಕೇಳಿ ಬೇಸರಪಡದೆ, ನನ್ನ ಶ್ರಮವೇ ನನ್ನ ಅದೃಷ್ಟ ಎಂದು ನಂಬುತ್ತಿದ್ದ. ಒಂದು ದಿನ ಅವನು ನಗರದತ್ತ ಕೆಲಸ ಹುಡುಕಲು ಹೊರಟ. ಮೊದಲ ಕೆಲವು ತಿಂಗಳು ತುಂಬಾ ಕಷ್ಟಪಟ್ಟನು. ಕೆಲವೊಮ್ಮೆ ಊಟಕ್ಕೂ ಹಣ ಇರಲಿಲ್ಲ. ಆದರೆ ಅವನು ತನ್ನ ಧೈರ್ಯ ಕಳೆದುಕೊಳ್ಳಲಿಲ್ಲ. ಪ್ರತಿದಿನ ಹೊಸದಾಗಿ ಕಲಿಯುತ್ತಾ ತನ್ನ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋದ. ಕಾಲಕ್ರಮೇಣ ಅವನ ಪರಿಶ್ರಮ ಫಲ ಕೊಡತೊಡಗಿತು. ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಅವನ ನಿಷ್ಠೆ ಮತ್ತು ಕೆಲಸದ ಮೇಲಿನ ಪ್ರೀತಿ ನೋಡಿ ಅವನನ್ನು ಬೇಗನೆ ಮೇಲ್ದರ್ಜೆಗೆ ಏರಿಸಿದರು. ಕೆಲವೇ ವರ್ಷಗಳಲ್ಲಿ ಅವನು ತನ್ನ ಕುಟುಂಬವನ್ನು ಸುಖವಾಗಿ ನೋಡಿಕೊಳ್ಳುವ ಮಟ್ಟಕ್ಕೆ ಬಂದ. ಒಂದು ದಿನ ಅವನು ಹಳ್ಳಿಗೆ ಹಿಂತಿರುಗಿ ಬಂದಾಗ ಇದೇ ಜನರು ಅವನನ್ನು ಗೌರವದಿಂದ ನೋಡಿದರು. ಆಗ ರಾಘವನು ನಗುತ್ತಾ ಹೇಳಿದ, ಮಕರ ರಾಶಿಯವರ ಅದೃಷ್ಟ ತಕ್ಷಣ ಬರೋದಿಲ್ಲ, ಆದರೆ ಬಂದಾಗ ಅದು ಶ್ರಮದ ಫಲವಾಗಿ ದೊಡ್ಡ ಯಶಸ್ಸಾಗಿ ಬರುತ್ತದೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡುವುದು ಮಕರ ರಾಶಿಯವರ ಜೀವನದ ಸಂಪೂರ್ಣ ರಹಸ್ಯಗಳು. ಗುಣ, ನಡತೆ, ಯಶಸ್ಸು, ದುರ್ಬಲತೆ ಮತ್ತು ಅದೃಷ್ಟ ಎಲ್ಲವನ್ನೂ ಸ್ಟೆಪ್ ಬೈ ಸ್ಟೆಪ್ ತಿಳಿಯೋಣ. ನೀವು ಮಕರ ರಾಶಿಯವರಾದ್ರೆ ಈ ವಿಡಿಯೋ ಮಿಸ್ ಮಾಡಬೇಡಿ. ಮಕರ ರಾಶಿ ಪರಿಚಯ. ಮಕರ ರಾಶಿ ಅಂದ್ರೆ ಕ್ಯಾಪ್ರಿಕಾನ್. ಈ ರಾಶಿಯನ್ನು ಶನಿ ಗ್ರಹ ಆಳುತ್ತದೆ. ಈ ರಾಶಿಯವರು ಸಾಮಾನ್ಯವಾಗಿ ಗಂಭೀರ, ಜವಾಬ್ದಾರಿಯುತ ಮತ್ತು ಶ್ರಮಶೀಲರು. ಗುಣಗಳು: ಪಾಸಿಟಿವ್ ಟ್ರೇಟ್ಸ್. ಪರಿಶ್ರಮಿಗಳು, ಹಾರ್ಡ್ ವರ್ಕಿಂಗ್. ಶಿಸ್ತಿನ ಜೀವನ, ಡಿಸಿಪ್ಲಿನ್ಡ್ ಲೈಫ್. ಗುರಿ ಸಾಧನೆಗೆ ಫೋಕಸ್. ಜವಾಬ್ದಾರಿ ಹೆಚ್ಚು. ತಾಳ್ಮೆ ತುಂಬಾ ಹೆಚ್ಚು. ಇವರಿಗೆ ಸಕ್ಸಸ್ ಬೇಗ ಬರೋದಿಲ್ಲ, ಆದರೆ ಖಚಿತವಾಗಿ ಬರುತ್ತೆ. ನಡತೆ, ಬಿಹೇವಿಯರ್. ಮಾತಿಗಿಂತ ಕೆಲಸ ಹೆಚ್ಚು. ಸ್ವಲ್ಪ ಇಂಟ್ರೋವರ್ಟ್. ಎಲ್ಲವನ್ನೂ ಯೋಚಿಸಿ ನಿರ್ಧಾರ. ತುಂಬಾ ನಂಬಿಕೆಗೆ ಅರ್ಹರು. ಒಮ್ಮೆ ಸ್ನೇಹ ಮಾಡಿದ್ರೆ ಜೀವನ ಪೂರ್ಣ ಸ್ನೇಹ. ಯಶಸ್ಸು, ಸಕ್ಸೆಸ್. ನಿಧಾನವಾಗಿ ಆದರೆ ಖಚಿತವಾಗಿ ಬೆಳೆಯುತ್ತಾರೆ. ಹಣ ಉಳಿಸುವಲ್ಲಿ ಎಕ್ಸ್ಪರ್ಟ್. ಸರ್ಕಾರಿ ಕೆಲಸ ಅಥವಾ ಬಿಸ್ನೆಸ್ ಅಥವಾ ಮ್ಯಾನೇಜ್ಮೆಂಟ್ನಲ್ಲಿ ಯಶಸ್ಸು. 30 ವರ್ಷದ ನಂತರ ದೊಡ್ಡ ಬೆಳವಣಿಗೆ. ಇವರ ಸ್ಟೈಲ್ ಸ್ಲೋ ಅಂಡ್ ಸ್ಟಡಿ ಸಕ್ಸೆಸ್. ದುರ್ಬಲತೆಗಳು, ವೀಕ್ನೆಸಸ್. ಹೆಚ್ಚು ಯೋಚನೆ, ಓವರ್ ಥಿಂಕಿಂಗ್. ಭಾವನೆಗಳನ್ನು ಹೊರಹಾಕುವುದಿಲ್ಲ. ಕೆಲಸದ ಒತ್ತಡ ಹೆಚ್ಚಾಗಿ ತೆಗೆದುಕೊಳ್ಳುತ್ತಾರೆ. ಕೆಲವೊಮ್ಮೆ ಹಠ. ಇದರಿಂದ ಸಂಬಂಧಗಳಲ್ಲಿ ಸಮಸ್ಯೆ ಆಗಬಹುದು. ಅದೃಷ್ಟ, ಲಕ್. ಅದೃಷ್ಟ ಸಂಖ್ಯೆ 8. ಅದೃಷ್ಟ ದಿನ ಶನಿವಾರ. ಅದೃಷ್ಟ ಬಣ್ಣ ಕಪ್ಪು, ನೀಲಿ. ಶನಿದೇವರ ಆಶೀರ್ವಾದ ಮುಖ್ಯ.